ಅಡಿಯೇನ್ ರಾಮಾನುಜದಾಸನ್. ಯಾದವ ಪ್ರಕಾಶರ ಗುರುಕುಲವನ್ನ ಬಿಟ್ಟು ಬಂದ ಮೇಲೆ ರಾಮಾನುಜರು ಕಾಂಚೀಪೂರ್ಣರನ್ನ ತಮ್ಮ ಗುರುಗಳಾಗಿ ಅನುಗ್ರಹಿಸಬೇಕು ಅಂತ ಕೇಳಿದ್ದು, ಅವರು ಒಪ್ಪದೇ ಇದ್ದಾಗ ಅವರ ಭುಕ್ತಶೇಷವನ್ನಾದರೂ ತಿನ್ನೋಣ ಅನ್ಕೊಂಡಿದ್ದು, ಹೆಂಡತಿಯ ದೆಸೆಯಿಂದ ಅದು ಸಾಧ್ಯವಾಗದೇ ಹೋದದ್ದು, ವರದರಾಜನ ಆಜ್ಞೆಯಂತೆ ಮಹಾಪೂರ್ಣರನ್ನ ಗುರುಗಳನ್ನಾಗಿ ಆಶ್ರಯಿಸಿದ್ದು, ನಂತರ ಗೋಷ್ಠಿಪೂರ್ಣರು, ಮಾಲಾಧರರು, ವರರಂಗ ಗಾಯಕರು ಇವರಿಗೆಲ್ಲ ಶಿಷ್ಯರಾಗಿ ಉಪದೇಶ ಪಡ್ಕೊಂಡಿದ್ದು ಎಲ್ಲವನ್ನೂ ಆ ಗುರುಗಳ ವೈಭವದಲ್ಲಿ ನೋಡಿದ್ವಿ. ಶ್ರೀರಂಗದಲ್ಲಿ ರಾಮಾನುಜಾಚಾರ್ಯರು ಮಠಾಧಿಪತ್ಯವನ್ನ ವಹಿಸಿಕೊಳ್ಳೋದಕ್ಕೆ ಮುಂಚೆ ಯಾಮುನಾಚಾರ್ಯರ ಕಾಲ ನಂತರ ಮಧ್ಯದ ಸಮಯದಲ್ಲಿ ಮಠದ ಆಡಳಿತವನ್ನ ಕೆಲವು ಅಧಿಕಾರಿಗಳು ನೋಡ್ಕೋತಿರ್ತಾರೆ. ಇವರ ಆಡಳಿತ ಕಾಲದಲ್ಲಿ ಮೊದಲು ದೇವರ ಕೈಂಕರ್ಯಗಳು ಸರಿಯಾಗಿ ನಡೆಯೋಲ್ಲ. ಮಠದ ಹಣಕಾಸಿನ ವಿಚಾರದಲ್ಲೂ ಅಕ್ರಮಗಳು ಜರುಗ್ತಾ ಇರುತ್ತೆ. ಆದರೆ ರಾಮಾನುಜಾಚಾರ್ಯರು ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ದೇವಸ್ಥಾನದಲ್ಲಿ ನಡೆಯಬೇಕಾದ ದೇವರ ಕೈಂಕರ್ಯಗಳು ಯಾವುದಕ್ಕೂ ಕೊರತೆ ಇಲ್ಲದಂತೆ ಕಾಲಕಾಲಕ್ಕೆ ಸರಿಯಾಗಿ ನಡೆಯೋ ಹಾಗೆ ಮಾಡ್ತಾರೆ. ಇತರೆ ಅಕ್ರಮಗಳನ್ನು ತಡೆದು ಎಲ್ಲ ವ್ಯವಹಾರಗಳನ್ನು ಸ್ವಚ್ಛವಾಗಿ ನಡೆಯೋ ಹಾಗೆ ಮಾಡ್ತಾರೆ. ಇದರಿಂದ ಹಿಂದೆ ಆಡಳಿತ ನಡೆಸ್ತಾ ಇದ್ದ ಆಡಳಿತಾಧಿಕಾರಿಗಳಿಗೆ ರಾಮಾನುಜರ ಬಗ್ಗೆ ಒಂದು ರೀತಿಯ ದ್ವೇಷ ಹುಟ್ಕೊಂಡ್ಬಿಡುತ್ತೆ. ಇವರನ್ನ ಹೇಗಾದರೂ ಮಾಡಿ ನಿವಾರಿಸ್ಕೋಬೇಕು, ಇಲ್ಲದೆ ಹೋದರೆ ತಮಗೆ ಕಷ್ಟ ಆಗತ್ತೆ ಅಂತ ತೀರ್ಮಾನಿಸಿದ ಈ ಅಧಿಕಾರಿಗಳು ರಾಮಾನುಜಾಚಾರ್ಯರನ್ನ ಕೊಲ್ಲೋ ಉಪಾಯ ಮಾಡ್ತಾರೆ. ಸನ್ಯಾಸ ಧರ್ಮದ ಪ್ರಕಾರ ರಾಮಾನುಜಾಚಾರ್ಯರು ಪ್ರತಿನಿತ್ಯವೂ 7 ಶ್ರೀವೈಷ್ಣವರ ಮನೆಗಳಲ್ಲಿ ಭಿಕ್ಷಾಟನೆ ಮಾಡಿ ಅದರಿಂದಾನೇ ಊಟ ಮಾಡ್ತಾ ಇರ್ತಾರೆ. ಈ ಅಧಿಕಾರಿಗಳೆಲ್ಲ ಸೇರಿ ಒಂದು ದಿನ ಒಬ್ಬ ಶ್ರೀವೈಷ್ಣವನನ್ನ ಪ್ರೇರೇಪಿಸಿ ರಾಮಾನುಜಾಚಾರ್ಯರಿಗೆ ಅವರು ನೀಡುವ ಭಿಕ್ಷೆಯಲ್ಲಿ ವಿಷವನ್ನ ಸೇರಿಸಿ ಕೊಡಬೇಕು ಅಂತ ಬಲವಂತ ಮಾಡಿ ಒಪ್ಪಿಸ್ತಾರೆ. ಅದಕ್ಕೆ ಒಪ್ಪಿದ ಆ ಶ್ರೀವೈಷ್ಣವ ತನ್ನ ಹೆಂಡತಿಗೆ ಹೋಗಿ ಈ ವಿಷಯವನ್ನ ಹೇಳ್ತಾನೆ. ಮೊದಲು ಅವಳು ಒಪ್ಪೋದಿಲ್ಲ. ಆದರೆ ಗಂಡ ತುಂಬ ಬಲವಂತ ಮಾಡಿದಾಗ ಆಯ್ತು ಅಂತ ಒಪ್ಪಿ ಅನ್ನದಲ್ಲಿ ವಿಷವನ್ನ ಬೆರೆಸಿ ಭಿಕ್ಷೆ ಹಾಕ್ಲಿಕ್ಕೆ ಅಂತ ತರ್ತಾಳೆ. ಆದರೆ ಅವಳಿಗೆ ಮನಸ್ಸು ಬರೋದಿಲ್ಲ. ರಾಮಾನುಜಾಚಾರ್ಯರ ಭಿಕ್ಷಾ ಪಾತ್ರೆಗೆ ಅನ್ನವನ್ನ ಹಾಕದೆ ಅವರ ಪಾದದ ಬಳಿನೇ ಅದನ್ನ ಇಟ್ಬಿಟ್ಟು ನಮಸ್ಕಾರ ಮಾಡಿ ಒಳಗೆ ಹೊರಟೋಗ್ತಾಳೆ. ರಾಮಾನುಜಾಚಾರ್ಯರಿಗೆ ಈ ವಿಲಕ್ಷಣ ರೀತಿಯಿಂದ ಅನುಮಾನ ಬರುತ್ತೆ. ಸರಿಯಾಗಿ ಪರೀಕ್ಷಿಸಿ ನೋಡಿದಾಗ ಅನ್ನದಲ್ಲಿ ವಿಷ ಸೇರಿರೋದು ಗೊತ್ತಾಗುತ್ತೆ. ಇದರಿಂದ ಮನನೊಂದ ರಾಮಾನುಜರು ಮಠಕ್ಕೆ ಹೋಗಿ ಉಪವಾಸ ಕೂತ್ಬಿಡ್ತಾರೆ. ಈ ವಿಷಯ ಹೇಗೋ ಗೋಷ್ಠಿಪೂರ್ಣರಿಗೆ ತಿಳಿಯತ್ತೆ. ಅವರು ಕೂಡಲೇ ಶ್ರೀರಂಗಕ್ಕೆ ಹೊರಟು ಬಂದು ತಾವು ಬರೋ ಸಮಾಚಾರನ ರಾಮಾನುಜಾಚಾರ್ಯರಿಗೆ ಹೇಳಿ ಕಳಿಸ್ತಾರೆ. ರಾಮಾನುಜಾಚಾರ್ಯರು ಗುರುಗಳು ಬರ್ತಿದ್ದಾರೆ, ಎದುರುಗೊಳ್ಬೇಕು, ಹೋಗ್ತಾರೆ. ಎಲ್ಲ ಶಿಷ್ಯರನ್ನು ಕರ್ಕೊಂಡು ಎದುರುಗೊಳ್ಳೋದಕ್ಕೆ ಹೋಗ್ತಾರೆ. ಗುರುಗಳನ್ನ ನೋಡಿದ ತಕ್ಷಣ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಗುರು ಶಿಷ್ಯ ಪರಂಪರೆಯಲ್ಲಿ ಒಂದು ನಿಯಮ ಇದೆ. ಶಿಷ್ಯ ಗುರುವಿಗೆ ನಮಸ್ಕಾರ ಮಾಡಿದಾಗ ಗುರು ಏಳು ಅನ್ನೋವರೆಗೂ ಏಳೋ ಹಾಗಿಲ್ಲ, ನಮಸ್ಕಾರ ಮಾಡ್ತಾ ಇರೋ ಹಾಗೆ ಇರಬೇಕು. ಶ್ರೀರಂಗದಲ್ಲಿ ಮೊದಲೇ ಬಿಸಿಲು. ರಾಮಾನುಜಾಚಾರ್ಯರು ಹೇಳಿ ಕೇಳಿ ಯತಿಗಳು ಕಾದ ನೆಲದ ಮೇಲೆ ನಮಸ್ಕಾರ ಮಾಡ್ತಾ ಇದ್ದಿದ್ರಿಂದ ಅವ್ರ ಮೈ ಸುಡ್ತಾ ಇರುತ್ತೆ. ಆದರೆ ಗುರುಗಳು ಏಳು ಅಂತ ಹೇಳೋದೇ ಇಲ್ಲ. ಸುಮ್ಮನೆ ಎಲ್ಲ ಶಿಷ್ಯರನ್ನು ನೋಡ್ತಾ ನಿಂತಿರ್ತಾರೆ. ರಾಮಾನುಜಾಚಾರ್ಯರ ಶಿಷ್ಯರುಗಳಿಗೆ ಇದನ್ನ ನೋಡಿ ಮನಸ್ಸಲ್ಲಿ ತಳಮಳ ಆಗತ್ತೆ. ಅಯ್ಯೋ, ಬಿಸಿಲಲ್ಲಿ ನಮ್ಮ ಗುರುಗಳು ನಮಸ್ಕಾರ ಮಾಡ್ತಿದ್ದಾರೆ, ಏಳು ಅಂತ ಹೇಳಲೇ ಇಲ್ವಲ್ಲ, ನಮ್ಮ ಗುರುಗಳ ಮೈ ಸುಡ್ತಾ ಇದೆಯಲ್ಲ ಅಂತ ತಳಮಳಿಸಿ ಹೋಗ್ತಾರೆ. ಆದರೆ ಗುರುಗಳು ವಯಸ್ಸಿನಲ್ಲಿ ಹಿರಿಯರು, ಅವರಿಗೆ ಏನಾದರೂ ಹೇಳೋಕ್ಕಾಗತ್ತಾ? ಯಾರಿಗೂ ಮಾತಾಡೋ ಧೈರ್ಯ ಬರಲ್ಲ. ಆದರೆ ಕಿಡಾಂಬಿ ಆಚಾನ್ ಅನ್ನೋ ಒಬ್ಬ ಶಿಷ್ಯ ಮುಂದೆ ಬಂದು ಬಿಸಿಲಿನಲ್ಲಿ ಅವ್ರ ಮೈ ಸುಟ್ಟೋಗ್ತಾ ಇದೆ, ಏಳು ಅಂತ ಹೇಳಬಾರ್ದೆ, ನಿಮಗೆ ಅಷ್ಟೂ ತಿಳಿಯೋದಿಲ್ವೇ ಅಂತ ಗೋಷ್ಠಿಪೂರ್ಣರನ್ನ ಪ್ರಶ್ನೆ ಮಾಡ್ತಾರೆ. ಆಗ ಗೋಷ್ಠಿಪೂರ್ಣರು ರಾಮಾನುಜರನ್ನ ಎಬ್ಬಿಸಿ, ಕಿಡಾಂಬಿ ಆಚಾನ್ ಅವರಿಗೆ ನಿಮ್ಮನ್ನೇ ಹುಡುಕ್ತಾ ಇದ್ದೆ, ನಿಮ್ಮಲ್ಲಿ ಯಾರಿಗೆ ಗುರುವಿನ ಮೇಲೆ ಹೆಚ್ಚು ಪ್ರೀತಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದೆ. ಈಗ ನಿಮಗೆ ಒಂದು ಕೆಲಸ ವಹಿಸ್ತೀನಿ, ನೀವದನ್ನ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಕಿಡಾಂಬಿ ಆಚಾನ್ ಅವರಿಗೆ ನಿತ್ಯವೂ ಮಠದಲ್ಲಿ ನೀವೇ ಅಡಿಗೆ ಮಾಡಿ ನಿಮ್ಮ ಗುರುಗಳಿಗೆ ಬಡಿಸಬೇಕು,
ಇನ್ನು ಮುಂದೆ ರಾಮಾನುಜಾಚಾರ್ಯರು ಭಿಕ್ಷಕ್ಕೆ ಹೋಗೋದು ಬೇಡ, ಬೇರೆ ಯಾರನ್ನೂ ಅಡಿಗೆ ಮನೆ ಒಳಗೆ ಸೇರಿಸಬಾರ್ದು. ಅಡಿಗೆ ಪದಾರ್ಥಗಳನ್ನೆಲ್ಲ, ಅಕ್ಕಿ, ಬೇಳೆ, ತರಕಾರಿ ಏನೇ ಆಗಲಿ ಎಲ್ಲವನ್ನೂ ನೀವು ಸೂಕ್ಷ್ಮವಾಗಿ ಪರೀಕ್ಷಿಸಿನೇ ಅಡುಗೆ ಮಾಡಬೇಕು ಅಂತ ಹೇಳಿ ತಮ್ಮೂರಿಗೆ ಹಿಂತಿರುಗಿ ಹೊರಟೋಗ್ತಾರೆ. ಕಿಡಾಂಬಿ ಆಚಾನ್ ಅವತ್ತಿನಿಂದ ಮಠದಲ್ಲೇ ಅಡಿಗೆ ಮಾಡಿ ರಾಮಾನುಜರಿಗೆ ಊಟ ಬಡಿಸ್ತಾ ಇರ್ತಾರೆ. ಆ ಕಾಲದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಯಜ್ಞಮೂರ್ತಿ ಅನ್ನೋ ಒಬ್ಬ ಅದ್ವೈತಿ ಪಂಡಿತ ಇರ್ತಾರೆ. ಅವರನ್ನು ಇದುವರೆಗೂ ವಾದದಲ್ಲಿ ಯಾರೂ ಜಯಿಸಿರೋದಿಲ್ಲ. ಅಂತಹ ಮಹಾ ಘನಪಂಡಿತರವರು. ಅವರಿಗೆ ರಾಮಾನುಜರ ವಿಷಯ ತಿಳಿದು ರಾಮಾನುಜರ ಜೊತೆ ವಾದ ಮಾಡಿ ಗೆಲ್ಲಬೇಕು ಅನ್ನೋ ಆಸೆಯಿಂದ ಶ್ರೀರಂಗಕ್ಕೆ ಬರ್ತಾರೆ. ಶ್ರೀರಂಗದಲ್ಲಿ ರಾಮಾನುಜಾಚಾರ್ಯರನ್ನ ಕಂಡು ತಮ್ಮ ಜೊತೆ ವಾದ ಮಾಡಬೇಕು ಅಂತ ಕೇಳ್ಕೊತಾರೆ. ರಾಮಾನುಜಾಚಾರ್ಯರು ಅದಕ್ಕೆ ಒಪ್ಪಿ, ನೀವು ಸೋತ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಯಜ್ಞಮೂರ್ತಿ, ನಾ ಸೋತ್ರೆ ನಿಮ್ಮ ಪಾದರಕ್ಷೆನ ನನ್ನ ತಲೆ ಮೇಲೆ ಇಟ್ಕೊಂಡು ನಿಮ್ಮ ಹೆಸರನ್ನೇ ನನಗೂ ಇಟ್ಕೊಂಡು ನಿಮ್ಮ ಶಿಷ್ಯನಾಗ್ತೀನಿ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯರು, ನಾನು ಸೋತ್ರೆ ಗ್ರಂಥ ಸನ್ಯಾಸವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಇಬ್ಬರು ಘಟಾನುಘಟಿಗಳು 18 ದಿನಗಳ ಅವಧಿಯನ್ನು ಇಟ್ಕೊಂಡು ವಾದ ಶುರು ಮಾಡ್ತಾರೆ. ಒಬ್ಬರಿಗೊಬ್ಬರು ವಾದ ಮಾಡ್ತಾ ಮಾಡ್ತಾ 16 ದಿನ ಕಳೆದರೂ ಯಾವುದೇ ಒಂದು ಫಲಿತಾಂಶ ಬರೋದಿಲ್ಲ. ರಾಮಾನುಜಾಚಾರ್ಯರು ಯಜ್ಞಮೂರ್ತಿಯ ಜ್ಞಾನವನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಅದೇ ದಿನ ರಾತ್ರಿ ವರದರಾಜ ಸ್ವಾಮಿ ರಾಮಾನುಜಾಚಾರ್ಯರ ಕನಸಿನಲ್ಲಿ ಬಂದು, ಆಳವಂದಾರರ ಮಾಯವಾದ ಖಂಡನ ಅನ್ನೋ ಗ್ರಂಥದಲ್ಲಿ ಇರುವ ವಿಷಯಗಳಿಂದ ನೀವು ನಾಳೆ ವಾದ ಮಾಡಿ, ಖಂಡಿತ ನಿಮಗೆ ಜಯ ಸಿಗತ್ತೆ ಅಂತ ಹೇಳ್ತಾನೆ. ದೇವರ ಆಜ್ಞೆಯಂತೆ ರಾಮಾನುಜಾಚಾರ್ಯರು ಮರುದಿನ ವಾದ ಮಾಡಿ ಯಜ್ಞಮೂರ್ತಿಯನ್ನು ಗೆಲ್ತಾರೆ. ಯಜ್ಞಮೂರ್ತಿ ರಾಮಾನುಜಾಚಾರ್ಯರಿಗೆ ನಮಸ್ಕರಿಸಿ, ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಹೇಳ್ತಾರೆ. ರಾಮಾನುಜರು ನಡೆಸಬೇಕಾದ ಸಂಸ್ಕಾರಗಳನ್ನೆಲ್ಲ ಶಾಸ್ತ್ರೋಕ್ತವಾಗಿ ನಡೆಸಿ ಅವರನ್ನು ಶಿಷ್ಯರನ್ನಾಗಿ ಪರಿಗ್ರಹಿಸಿ ಅವರಿಗೆ ಅರುಳಾಳ ಪೆರುಮಾಳೆಂಬೆರುಮಾನಾರ್ ಅನ್ನೋ ಹೆಸರನ್ನು ಕೊಡ್ತಾರೆ. ಇವರಿಗೆ ದೇವರಾಜ ಮುನಿ ಅನ್ನೋ ಹೆಸರೂ ಇದೆ. ರಾಮಾನುಜಾಚಾರ್ಯರ ಚರಿತ್ರೆಯನ್ನು ಮುಂದುವರಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ.